ನಿನ್ನೆ ಡಿ ಕೆ ಶಿವಕುಮಾರ್ ಜೊತೆಗೆ ವಿಜೇಂದ್ರ ತನ್ನ ಕ್ಷೇತ್ರಕ್ಕೆ ಬರೆದ ಇಷ್ಟು ಒಂದು ಬಂಡಲ್ ಒಯ್ದು ಲೆಟರ್ ಕೊಡ್ತಾನೆ. ಅದ್ರ ಮೇಲೆ ಡಿ ಕೆ ಶಿವಕುಮಾರ್ ಎಲ್ಲಾನು ಮಂಜೂರಾತಿ ಮಾಡ್ತಾರೆ. 25 ಮಿನಿಟ್ ಹಲ್ಟಿ ಹೊಡಿತಾರೆ. ಇವ್ರಿಗೇನಾದರೂ ಕಾಮನ್ ಸೆನ್ಸ್ ಇದೆಯಾ? ಯಾವಾಗ ಹೋರಾಟ ನಡೆದಾಗ, ನಾವು ಬಾವಿಗಿಳಿದಾಗ ಯಾವುದೇ ಆಡಳಿತ ಪಕ್ಷದ ಸಚಿವರ ಜೊತೆಗೆ ಹರಟೆ ಹೊಡೆಯೋದು, ಮಾತಾಡೋದು ಒಂದು ರೀತಿ ನೈತಿಕವಾದಂಥ ಒಂದು ಇದು ಅಲ್ಲ, ನಡೆಯಲ್ಲ. ಅದಕ್ಕೆ ಇವ್ರು ಕಾಣಿಸ್ಕೊಡ್ತದೆ. ಎಲ್ಲೋ ಭಯದಿಂದ ಅವನು ಡಿ ಕೆ ಶಿವಕುಮಾರ್ ಖುಷಿಪಡಿಸಲಿಕ್ಕೆ, ಸಿದ್ದರಾಮಯ್ಯ ಖುಷಿಪಡಿಸ್ಲಿಕ್ಕೆ ನೀವು ಎಲ್ಲ ಈ ಆಟ ಆಡಿದ್ರೆ ರಾಜ್ಯದ ಜನ ಹುಚ್ಚರಲ್ಲ. ಯಾವ ಕಾರಣಕ್ಕೆ ಅಂತ ಖುಷಿ ಪಡಿಸುವಂತ ಪ್ರಯತ್ನ ಆಗಾದ್ರೆ ಮತ್ತು ಇವ್ರ ಹಗರಣಗಳು ಅವ್ರು ತೆಗಿತಾರೆ. ಇದು ಬ್ಲ್ಯಾಕ್ ಮೇಲಿಂಗ್ ನಡೆದಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಮ್ಮದು ಎಲ್ಲ ತೆಗಿತೀವತ್ತಾರೆ. BJP ಹೇಳ್ತಾರೆ ಇದನ್ನು ನಾವು ನಿಮ್ಮದು ತೆಗಿತೇನಂತಾರೆ. ಇವರಿಬ್ಬರು ತೆಗೆಯೋರ್ದು ತೆಗೆಯೋರ್ದು ಬ್ಲ್ಯಾಕ್ ಮೇಲರ್ಸ್ಗಳನ್ನ ಇವ್ರದ್ದೆಲ್ಲ ಬಣ್ಣ ಬಯಲು ಹಾಕ್ಬೇಕಾದ್ರೆ ತನಿಖೆ ಇವತ್ತು CBI ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಅಲ್ಲಿಂದ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಚರ್ಚೆ ಆದಾಗನೇ ಗೊತ್ತಾಗೋದಲ್ಲ ಯಡಿಯೂರಪ್ಪ ಕಾಲಕ್ಕೆ ಏನೇನಾಯಿತು, ಡಿನೋಟಿಫೈಡ್ ಆಯಿತು, ಎಷ್ಟು ನೀವು ಸಕ್ರಮ ಮಾಡಿದ್ರಿ, ಇದೆಲ್ಲ ಯಾವಾಗ ಗೊತ್ತಾಗೋದು? ಚರ್ಚೆ ಮಾಡಿದಾಗ ನಾವು ದಾಖಲೆಗಳನ್ನ ಇಡ್ತೀವಿ, ನೀವು ದಾಖಲೆ ಇಡ್ರಿ. BJP ಇದ್ದಾಗ ಏನೇನಾಗಿದೆ, JDS ಇದ್ದಾಗ ಏನೇನಾಗಿದೆ, ನಿಮ್ಮ ಕಾಲದಲ್ಲಿ ಏನಾಗಿದೆ ನಾವು ಇಡ್ತೀವಿ. ಅಂದ್ರೆ ಈಗ ನೀವೊಂದು ಮಾತು ಹೇಳಿದ್ರಿ ಸರ್, ಈಗ ಯಾರು ಪ್ರಾಮಾಣಿಕರು ಎಲ್ಲ ಹೋರಾಟ ಮಾಡ್ತೀವಿ ಅಂತೇಳಿ, ಈ ಒಂದು ಹೋರಾಟ ತಾರ್ಕಿಕ ಅಂತ್ಯ ತಗೊಂಡು ಹೋಗೋದ್ರೆ ನಿಮ್ಮ ಪ್ರಯತ್ನ ಇದ್ದೇ ಇರುತ್ತೆ ಹಾಗಾದ್ರೆ? 100%. ನಾ ಯಾವುದಕ್ಕೂ ಭಯಪಡೋದಿಲ್ಲ, ಇವರು ಯಾವುದೇ ಕುತಂತ್ರಗಳು ಭಯಪಡೋದಿಲ್ಲ. ನಾ ಎಷ್ಟೇ ಹೇಳೋದು, ಸಿದ್ದರಾಮಯ್ಯನವರಿಗೆ ನಿಮ್ಮ ಒಂದು 3 ಎಕರೆ 16 ಗುಂಟೆ ದಲಿತನ ಸಮುದಾಯದ ಒಂದು ಜಮೀನು, ನೀವು ಇಷ್ಟು ದೊಡ್ಡ ಅನುಭವವನ್ನು ರಾಜ್ಯದಲ್ಲಿ ರಾಜಕೀಯ ಒಂದು ಎಲ್ಲ ಹುದ್ದೆಗಳನ್ನು ನೀವು ಅನುಭವಿಸಿದ್ದೀರಿ. ಬಿಟ್ಟು ಅವ್ರು 3 ಎಕರೆ 16 ಗುಂಟೆ ಅವ್ರ ದಲಿತರಿಗೆ, ಅದು ಬಡ ಕುಟುಂಬ ಇದೆ, ಅವ್ರು ದೊಡ್ಡ ಮನುಷ್ಯರಾಗ್ತೀರಿ. ಈಗಾಗಲೇ ನಿಮ್ಗೆ ನೈತಿಕ ಇದು ಉಳಿದಿಲ್ಲ ಅದಕ್ಕೆ ಉತ್ತರ ಕೊಡಲಿಕ್ಕೆ. ನೀವು ಉತ್ತರ ಹೆಂಗೆ ಕೊಟ್ರಿ ಮೊನ್ನೆ ವಾಲ್ಮೀಕಿ ಇದರಲ್ಲಿ? ಹೌದು 83 ಕೋಟಿನೂ ಎಷ್ಟೋ ಇದು ಅಕ್ರಮವಾಗಿ ವರ್ಗಾವಣೆ ಆಗಿದ್ದು ನಿಜ ಅಂತ ಒಪ್ಕೊಂಡ್ರಿ. ಅದು 83 ಕೋಟಿ ಅನ್ರಿ, 187 ಕೋಟಿ. ಭ್ರಷ್ಟಾಚಾರನೇ ಅಲ್ಲ. ಅಂದ್ರೆ ಈ ಒಂದು ಹೋರಾಟ ತಾರ್ಕಿಕ ಅಂತ್ಯ ಹೋಗೋವರೆಗೂ ಕೂಡ ಹೋರಾಟ ನಡೆಯುತ್ತೆ. ನಾವು ಪ್ರಯತ್ನ ಮಾಡ್ತೀವಿ. ನಾವೇನು ಭಯ ಪಡೋದಿಲ್ಲ. ಇದನ್ನು ಹೈಕಮಾಂಡ್ಗೂ ನಾ ಪತ್ರ ಬರಿತೇನೆ, ಈ ರೀತಿ ಎಲ್ಲ ಶಾಮೀಲಾಗಿ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಅಂತ ಪತ್ರ ಬರೀತಾರೆ ಹೈಕಮಾಂಡ್ಗೆ. ಅಡ್ಜಸ್ಟ್ಮೆಂಟ್ ಆಗಿ ಆಗಿದ್ದಾರೆ ಅಂತ ಹೇಳಿ ಬರಿತೀನಿ. ಈ ಪ್ರಕರಣದಲ್ಲಿ ನಮ್ಮವರು ಪಾತ್ರ ಇದೆ ಅನ್ನೋದು ಬರಿತೀನಿ. ಇದು ಏನಾರೇ ಪಾದಯಾತ್ರೆ ಮಾಡ್ತೀನಿ, ಅದು ಕೇವಲ ನಾಟಕೀಯ ಪಾದಯಾತ್ರೆ ಅದನ್ನು ಬರಿತೀನಿ. ಇದಿಷ್ಟು ಹಿರಿಯ ಶಾಸಕರಂತ ಯತ್ನಾಳ್ ಅವರ ಮಾತು. ಈ ಒಂದು ಹೋರಾಟದಲ್ಲಿ ತಾರ್ಕಿಕ ಅಂತ್ಯ ಹೋಗೋರು ಕೂಡ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೆ ಪ್ರಮುಖವಾಗಿ ಇದರಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಆದ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲಾ ಪಕ್ಷದವರು ಕೂಡ ಸತ್ಯಾಸತ್ಯತೆ ಹೊರಬರಬೇಕು ಅಂದ್ರೆ ತನಿಖೆ ಆಗ್ಬೇಕು, ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಮಾತುಗಳು ಕೂಡ ಯತ್ನಾಳ್ ಅವರು ಹೇಳ್ತಾ ಇರುವಂತ. ಕ್ಯಾಮರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು.